ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಣ್ಣಗಳು. ನೀವು ನೋಡ್ತಾ ಇರೋದು 24. ನಮ್ಮ ಬಸವಪುರ ಸುಲ್ತಾನ್ಪುರ ಗ್ರಾಮದಲ್ಲಿ ಪ್ರತಿ ವರ್ಷವೂ ಯುಗಾದಿ ಹಬ್ಬದಂದು ಅಮಾವಾಸ್ಯಾದ 5 ದಿನದಲ್ಲಿ ಕೇವಲ 5 ದಿನದಲ್ಲಿ ಸಮಸ್ತ ಸದ್ಭಕ್ತರೆಲ್ಲ ಸುಲ್ತಾನ್ಪುರ ಗ್ರಾಮದ ಸದ್ಭಕ್ತರೆಲ್ಲ ಕೂಡಿಕೊಂಡು ಪ್ರತಿ ಟನ್ನಿಗೆ 30 ರೂಪಾಯಿದಂತೆ ತಮ್ಮ ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬಿಗೆ 30 ರೂಪಾಯಿ ಪಟ್ಟಿಯನ್ನು ಕೊಟ್ಟು ಸಮಸ್ತ ಸದ್ಭಕ್ತರೆಲ್ಲ ಸೇರಿಕೊಂಡು ಸುಮಾರು 12 ರಿಂದ 13 ಲಕ್ಷ ರೂಪಾಯಿ ಪಟ್ಟಿಯನ್ನು ಕ್ರೋಢೀಕರಿಸಿ 3 ದಿವಸ ಅತಿ ವಿಜೃಂಭಣೆಯಿಂದ ಶ್ರೀ ಬಸವೇಶ್ವರ ದೇವರ ಜಾತ್ರೆಯನ್ನು ವಿಜೃಂಭಣೆಯಿಂದ ನಿರ್ವಹಿಸ್ತಾರೆ. ಅದೇ ಥರದಲ್ಲಿ ಪ್ರಥಮ ದಿನವಾಗಿ ಇವತ್ತಿನ ದಿನ ಕೈಯಲ್ಲಿ ಹಿಡಿದುಕೊಂಡು ಓಡುವ ಶರ್ತು ಹೋರಿಗಳನ್ನು, ಎರಡನೇದಾಗಿ ಕುದುರೆ ಶರ್ತು, ಈ ಥರವಾಗಿ ಮಧ್ಯಾಹ್ನ 4 ಗಂಟೆಗೆ ರಥವನ್ನು ಹಿಡಿದುಕೊಂಡು ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಮಾರನೇ ದಿವಸ ನಾಳೆ ಅಂಬಲಿ ಕೂಡಗಳನ್ನು ತೆಗೆದುಕೊಂಡು ಹೆಣ್ಣು ಮಕ್ಕಳ ಅತಿ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯೊಂದಿಗೆ ಬಸವೇಶ್ವರ ದೇವಸ್ಥಾನದಲ್ಲಿ ಹೋಗ್ತೇವೆ. 3ನೇ ದಿನ ಅದೇ ಥರ ಸಮಸ್ತ ಕಬಡ್ಡಿ ಹಾಗೂ ಜಂಗಿ ಕುಸ್ತಿ ನಿಕಾಯಗಳು ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ನಿರ್ವಹಿಸ್ತಾರೋ. ಅದಕ್ಕೆ ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸೇರುವ ಅತಿ ವಿಜೃಂಭಣೆ ಜಾತ್ರೆ ಮಹೋತ್ಸವವನ್ನು ನಡೆಸಿಕೊಡ್ತಾರೆ. ಸುಮಾರು 3 ದಿನಗಳ ಪರ್ಯಂತವಾಗಿ ನಮ್ಮ ಜಾತ್ರೆ ನಡೀತಿದೆ. ಈ ಶರ್ತ್ ನೋಡಲಿಕ್ಕೆ ಸುಮಾರು ಸುತ್ತಮುತ್ತಲಿನ ಮಹಾರಾಷ್ಟ್ರದಿಂದ ಬರ್ತಾರೆ, ಆಗ ಬಾಜು ಗ್ರಾಮದಿಂದ ಬರ್ತಾರೆ. ಬಸವೇಶ್ವರ ಅತಿ ನೂತನ ಹಳೆಯದಾಗಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನ ಇರ್ತದೆ. ನಮ್ಮಲ್ಲಿ ಬಸವೇಶ್ವರ ಮಂದಿರದ ವಿಶೇಷತೆ ಏನಪ್ಪ ಅಂತಂದ್ರೆ, ಆ ಒಂದು ಬಸವೇಶ್ವರ ದೇವಸ್ಥಾನಕ್ಕೆ ಭಕ್ತರು ಯಾರು ಏನಾದರೂ ನಡ್ಕೊಂಡಿರ್ತಾದ್ರೆ ಆ ಭಕ್ತರಿಗೆ ಆ ಭಗವಂತನ ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳು ನಿರ್ವಹಿಸ್ತಾರೆ. ಈ ಥರ ಒಂದು ಅತಿ ವಿಜೃಂಭಣೆಯಿಂದ ಶರ್ತೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೋ. ಇದೇ ಥರನಾಗಿ ಸೌಹಾರ್ದಯುತವಾಗಿ ಪ್ರತಿ ವರ್ಷವೂ ನಡೆಸ್ಕೊಂಡು ಹೋಗಲಿಕ್ಕೆ ಭಕ್ತಾದಿಗಳು ಕೇಳ್ಕೊಳ್ತೀವಿ. ನಾನು ಸುಲ್ತಾನ್ಪುರ ಗ್ರಾಮದ ಮಹಾದೇವ ಮಾರುತಿ ಪಾಟೀಲ್, ಬಸವೇಶ್ವರ ಕಮಿಟಿ ಸದಸ್ಯನಾಗಿರ್ತೇನೆ. ಥ್ಯಾಂಕ್ ಯು. ಸುಲ್ತಾನ್ಪುರ ಗ್ರಾಮದಲ್ಲಿ ಪ್ರತಿ ವರ್ಷವೂ ಇದು ಜಾತ್ರಾ ಮಹೋತ್ಸವ ನಡೀತಿದೆ. ಇಲ್ಲಿ 2 ದಿನ ಮಹಾಪ್ರಸಾದ ಇರ್ತದೆ. ಒಂದು 1500-2000 ಮಂದಿ ತನಕ 2 ದಿವಸ ಕಂಟಿನ್ಯೂ ಪ್ರಸಾದವನ್ನು ಇಟ್ಟಿರ್ತಾರೆ. ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಈ ದೇವಸ್ಥಾನಕ್ಕೆ ನಡ್ಕೊಂಡು ಒಂದು ಸಂತೋಷದ ಜಾತ್ರೆಯನ್ನು ನಡೆಸ್ತಾರೋ. ಅದೇ ರೀತಿ ಆರ್ಕೆಸ್ಟ್ರಾ, ನಾಟಕಗಳು ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ರಮೇಶನ ಕತ್ತಿಯವರ ನೇತೃತ್ವದಲ್ಲಿ ಹಾಗೂ ಮಲ್ಲಯ್ಯಜ್ಜ ನೇತೃತ್ವದಲ್ಲಿ ಎವಿಪಾಡಿ ಸಾಹೇಬರ ನೇತೃತ್ವದಲ್ಲಿ ಒಂದು ಕುಸ್ತಿಗಳು ಜರುಗ್ತಾವೆ. ಸುತ್ತಮುತ್ತ ಹಳ್ಳಿಯಲ್ಲಿ ಅತ್ಯಂತ ಒಳ್ಳೆಯ ಕುಸ್ತಿ ಸುಲ್ತಾನ್ಪುರ ಕುಸ್ತಿ. ಆ ಕುಸ್ತಿ ಕಣನೂ ಅದೇ ರೀತಿ ಐತಿ. ಹೀಗಾಗಿ ಎಲ್ಲ ಭಕ್ತರು ಸಂತೋಷದ ಕುಸ್ತಿ ನೋಡಿ ಜಾತ್ರೆಯನ್ನು ಮಾಡ್ತಾ ಇರ್ತಾ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇದು ಬಸವೇಶ್ವರ ಮಂದಿರ ಎಷ್ಟು ವರ್ಷಗಳ ಪುರಾತನ? ಅದು ಒಂದು ಹಿರಿಯರು ನಮ್ಮ ಅಜ್ಜಾಗಳು ಕಾಲ್ಕಿರ್ತಾನೆ ಒಂದು 300-400 ವರ್ಷರೇ ಹಿಂದಿನ ದೇವಸ್ಥಾನ ಐತಿ. ಎಲ್ಲ ಜಾತಿಯವರು ಯಾವುದೇ ಒಂದು ಜಾತಿ ಭೇದ ಇಲ್ಲದ ಆ ಬಸವೇಶ್ವರ ನಡೆದುಕೊಳ್ತಾರೋ. ಎಲ್ಲ ಕಮ್ಯುನಿಟಿ ಜನರು ಜಾತ್ರೆ ಮಾಡ್ತಾರೋ. ಎಲ್ಲರೂ ಅದೇ ರೀತಿ ಅದಾರು. ಇಡೀ ನಮ್ಮ ಸುಲ್ತಾನ್ಪುರದ ಒಂದು ದೊಡ್ಡ ದೇವಸ್ಥಾನ ಅಂದರೆ ಬಸವೇಶ್ವರ ದೇವಸ್ಥಾನ. ಸದಾನಂದ ಗೌಡ ಇಡ್ತಿಲ್ಲ, PKPS ಮಾಜಿ ಅಧ್ಯಕ್ಷ. ಸುಲ್ತಾನ್ಪುರ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿನ ನಮ್ಮ ಬಸವೇಶ್ವರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗುತ್ತಿದೆ. ಇವತ್ತು ಎತ್ತುಗಳ ಶರ್ತಾಯಿತು, ಆಮ್ಯಾಗ ಕುದುರೆ ಶರ್ತಾಯಿತು. 4 ಗಂಟೆಗೆ ರಥೋತ್ಸವಕ್ಕೆ ಕಮ್ಮಿ ಅಂದರೂ 5 ರಿಂದ 6 ಸಾವಿರ ಜನ ಕೊಡ್ತಾರೆ. ದೊಡ್ಡ ಪ್ರಮಾಣದ ರಥೋತ್ಸವ ನಡೀತೈತಿ. ಬಸವೇಶ್ವರ ಗುಡಿ ತಕ್ಕ ರಥೋತ್ಸವ ಹೋಗ್ತೈತಿ. ಆಮ್ಯಾಗ ನಾಳೆ ಕಬಡ್ಡಿ ಇದೆ. ಆಮ್ಯಾಗ ಜಂಗಿ ನಿಕಾಲಿ ಕುಸ್ತಿಗಳಿದಾವೆ. ಲಾಸ್ಟ್ ದಿವಸ ಎತ್ತುಗಳ ಶರ್ತದಾವೆ 28ನೇ ತಾರೀಕು. ಅದೇ 50,000 ಪ್ರಮಾಣ, ಆಮ್ಯಾಗ 30,000, 20,000 ಅದಾವೆ. ವಿಜೃಂಭಣೆಯಿಂದ ಜರುಗ್ತೈತಿ ಅಂತ ಹೇಳ್ಬೋದು. ನಾವು ತಂಪರಿಗೆ ಬಸವರಾಜ್ ಎಮ್ಕನ್ಮಡಿ ಕಮಿಟಿ ಸದಸ್ಯರು. ಥ್ಯಾಂಕ್ ಯು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.